ನಮಸ್ತೆ ಸ್ನೇಹಿತರೆ, ಶಕ್ತಿ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾನು ಮಾಡಿ ತೋರಿಸಿರೋ ರೆಸಿಪಿ ಗರಿಗರಿಯಾದ ಸಕ್ಕರೆ ಪೂರಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮತ್ತು ಇವಾಗ ಏನೇನು ಪದಾರ್ಥ ಬೇಕಂತ ಹೇಳ್ತೀನಿ. ಈಗ ಒಂದು ಬಟ್ಲು ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ, ಒಂದು ಬಟ್ಲು ಚಿರೋಟಿ ರವೆ ತೊಗೊಂಡಿದ್ದೀನಿ, ತುಪ್ಪ ಒಂದು 3 ಸ್ಪೂನು, ಒಂದು ಅರ್ಧ ಬಟ್ಲು ಸಕ್ಕರೆ ತೊಗೊಂಡಿದ್ದೀನಿ. ಈಗ ಒಂದು ಬೌಲ್ ತೊಗೊಂಡು ಇವಾಗ ಮೊದಲಿಗೆ ನಾನು ಮೈದಾ ಹಿಟ್ಟನ್ನ ಹಾಕ್ತೀನಿ. ಮೈದಾ ಹಿಟ್ಟು ಹಾಕಿದ ಮೇಲೆ ಇವಾಗ ಒಂದು ಬಟ್ಲು ಚಿರೋಟಿ ರವೆನ ಹಾಕ್ತೀನಿ. ಇವಾಗ ಒಂದು 1/4 ಚಮಚ ಉಪ್ಪನ್ನು ಹಾಕ್ತೀನಿ. ಒಂದು 3 ಚಮಚ ತುಪ್ಪನ ಹಾಕ್ತೀನಿ. ಇಷ್ಟು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ಹಾಕಿರೋ ಮೈದಾ ಹಿಟ್ಟು ಮತ್ತು ಚಿರೋಟಿ ರವೆ, ಉಪ್ಪು, ತುಪ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ನಾನು ತೋರಿಸೋ ಥರ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಬೇಕು. ಒಂದೇ ಸರಿ ಹಾಕ್ಕೋಬೇಡ್ರಿ, ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ರಿ. ಚಪಾತಿ ಹಿಟ್ಟಿನಿಗಿನ್ನ ನಾವು ಚಪಾತಿ ಹಿಟ್ಟು ಕಲಿಸ್ತೀವಲ್ಲ, ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಬೇಕು. ನೋಡಿ, ಇಷ್ಟು ಗಟ್ಟಿಯಾಗಿರಬೇಕು. ಚಪಾತಿ ಹಿಟ್ಟಿಗಿನ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ರಿ. ಇವಾಗ ಕಲಸಿದ ಮೇಲೆ ಮುಚ್ಚಿಬಿಟ್ಟು ನಾನು ಒಂದು 15 ನಿಮಿಷ ನೆನೆಯೋದಕ್ಕೆ ಬಿಡ್ತೀನಿ. ಇವಾಗ ಮಿಕ್ಸಿ ಜಾರ್ ತೊಗೊಂಡು ಸಕ್ಕರೆನ ಪುಡಿ ಮಾಡ್ಕೋಬೇಕು. ನಯಸ್ಸಾಗಿ ಒಂದು 4 ಏಲಕ್ಕಿ ಹಾಕಿಬಿಟ್ಟು ನಯಸ್ಸಾಗಿ ಸಕ್ಕರೆನ ಪುಡಿ ಮಾಡಬೇಕು. ಇಷ್ಟು ನಯಸ್ಸಿರಬೇಕು. ಇವಾಗ ನಾವು ಕಲಸಿಟ್ಟಿರೋ ಹಿಟ್ಟನ್ನು ಚಿಕ್ಕದಾಗಿ ಮತ್ತೆ ಒಂದು ಸ್ವಲ್ಪ ನಾದ್ಕೊಂಡು ಸಣ್ಣ ಸಣ್ಣ ಉಂಡೆ ಮಾಡ್ಕೋಬೇಕು. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ಇಷ್ಟು ಉಂಡೆ ಮಾಡಿದರೆ ಸಾಕು. ತುಂಬ ತೆಳ್ಳಗೆ ಲಟ್ಟಿಸ್ಬೇಕು, ದಪ್ಪ ಲಟ್ಟಿಸ್ಬಾರ್ದು. ಚಿಕ್ಕ ಉಂಡೆ ಮಾಡಿಕೊಂಡು ಮೈದಾ ಹಿಟ್ಟಿನಲ್ಲಿ ಅದ್ದಿ ಇಡಬೇಕು. ಈ ಥರ ಎಲ್ಲ ಉಂಡೆನೂ ಕೂಡ ಮಾಡಿ ಇಡಬೇಕು. ಇವಾಗ ಒಂದೊಂದು ಉಂಡೆ ತೊಗೊಂಡು ಕೆಳಗಡೆ ಮೈದಾ ಹಿಟ್ಟನ್ನ ಹಾಕ್ಬಿಟ್ಟು ಲಟ್ಟಿಸ್ಬೇಕು. ತೆಳ್ಳಗೆ ಲಟ್ಟಿಸ್ಬೇಕು. ಎಷ್ಟು ತೆಳ್ಳಗಾಗುತ್ತೆ ಅಷ್ಟು ಸಾಧ್ಯ ಅಷ್ಟು ತೆಳ್ಳಗೆ ಲಟ್ಟಿಸ್ಬೇಕು. ನೋಡಿ, ಇಷ್ಟು ತೆಳ್ಳಗೆ ಲಟ್ಟಿಸ್ಬೇಕು. ಇದೇ ಥರ ಎಣ್ಣೆಯಲ್ಲಿ ಕರೆದ್ರೂ ಪರವಾಗಿಲ್ಲ. ನಮಗೆ ಶೇಪ್ ಬೇಕಂತ ಅಂದರೆ, ಒಂದೇ ಶೇಪ್ ಇರಬೇಕಂದ್ರೆ ಈಗ ಒಂದು ಮುಟ್ಲ ತೊಗೊಂಡು ಈ ಥರ ರೌಂಡ್ ಮಾಡ್ಬೋದು. ಆವಾಗ ಒಂದೇ ಸಮ ರೌಂಡ್ ಇರುತ್ತೆ. ಇಲ್ಲ ಅಂದ್ರೂ ಹಾಗೇನೂ ಕೂಡ ಎಣ್ಣೆಯಲ್ಲಿ ಕರಿಬೋದು, ಹಾಗೆ ಕೂಡ ಮಾಡ್ಬೋದು. ಇವಾಗ ಮಧ್ಯೆ ಸ್ವಲ್ಪ ತೂತ ಮಾಡಬೇಕು. ಯಾಕೆಂದರೆ ಇದು ಉಬ್ಬಬಾರ್ದು, ಪೂರಿ ಉಬ್ಬಬಾರ್ದು. ಅದಕ್ಕೋಸ್ಕರ ಮಧ್ಯೆ ಸ್ವಲ್ಪ ತೂತ ಮಾಡಬೇಕು. ನೋಡಿದ್ರಲ್ವ, ಈ ಥರ ಲಟ್ಟಿಸ್ಬೇಕು. ಇದೇ ಥರ ಎಲ್ಲ ಪೂರಿನೂ ಕೂಡ ನಾನು ಲಟ್ಟಿಸಿ ಇಡ್ತೀನಿ. ಇವಾಗ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆ ತುಂಬ ಬಿಸಿ ಆಗಬೇಕು. ಬಿಸಿ ಆದಮೇಲೆ ಮೀಡಿಯಮ್ ಉರಿ ಇಟ್ಕೊಂಡು ಉಬ್ಬದ ಹಾಗೆ ಹೀಗೆ ಕರಿಬೇಕು. ಉಬ್ಬಾರ್ದು, ಪೂರಿ ಉಬ್ಬಬಾರ್ದು. ನಾವು ಜಾಲರಿನ ಮೇಲೆ ಪ್ರೆಸ್ ಮಾಡಿ ಇಟ್ಕೋಬೇಕು, ಆವಾಗ ಪೂರಿ ಉಬ್ಬಲ್ಲ. ಈ ಥರ ಕೆಂಪಿಗೆ ಎರಡೂ ಕಡೆ ಕೆಂಪಾಗೋವರೆಗೂ ಕರಿಬೇಕು, ಆವಾಗ ತುಂಬ ಗರ್ಗರಿ ಇರುತ್ತೆ. ನೋಡ್ತಾ ಇದ್ದೀರಲ್ವ, ಈ ಥರ ಎರಡೂ ಕಡೆ ಕೆಂಪಾಗಬೇಕು. ಇನ್ನೂ ಒಂದು ಪೂರಿ ಹಾಕಿ ತೋರಿಸ್ತೀನಿ ನೋಡಿರಿ. ಈ ಥರ ಕರೆದ್ರೆ ಗರಿಗರಿ ಆಗಿರುತ್ತೆ ಪೂರಿ. ಇವಾಗ ಪೂರಿ ಕರೆದಿದ್ದಾಯಿತು. ಇವಾಗ ಇದ್ರ ಮೇಲೆ ಒಂದು ಪ್ಲೇಟ್ ಮೇಲೆ ಪೂರಿ ಇಟ್ಬಿಟ್ಟು ಅದರ ಮೇಲೆ ನಾವು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಸಕ್ಕರೆ, ಅದನ್ನು ಹಾಕಬೇಕು. ಸಕ್ಕರೆನ ಉದುರಿಸ್ಬೇಕು. ಈ ಥರ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಥರ ಸಕ್ಕರೆನ ಉದುರಿಸ್ಬೇಕು. ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದು ಹಬ್ಬದ ದಿನಗಳಲ್ಲೂ ಕೂಡ ಮಾಡ್ಕೋಬೋದು. ಇದ್ರ ಜೊತೆ ಇದು ಅಕ್ಕಿ ಪಾಯಸ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ, ತುಂಬಾ ರುಚಿ ಕೊಡುತ್ತೆ. ಅಕ್ಕಿ ಪಾಯಸದ ಜೊತೆ ಈ ಪೂರಿನ ನೆಂಚ್ಕೊಂಡು ತಿಂದರೆ ತುಂಬಾ ರುಚಿ ಕೊಡುತ್ತೆ. ಇಲ್ಲಾಂದರೆ ಈಗ ಕೂಡ ತಿನ್ಬೋದು. ಹೀಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನೀವು ಬೇಕಾದ್ರೆ ಒಂದು 15 ದಿವಸ 20 ದಿವಸ ಕೂಡ ಇಟ್ಕೊಂಡು ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ.
ನೋಡಿದ್ರಲ್ವ ಎಷ್ಟು ಸುಲಭವಾಗಿ ರುಚಿಯಾದ ನಾನು ಸಕ್ಕರೆ ಪೂರಿನ ಮಾಡಿದೆ ಅಂತ. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಿಮ್ಮ ಮನೇಲಿ ನೀವು ಒಂದು ಸರಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮತ್ತು ರುಚಿನ ಹೇಗಿತ್ತು ಅನ್ನೋದನ್ನ ನನಗೆ ಕಾಮೆಂಟ್ನಲ್ಲಿ ತಿಳಿಸ್ರಿ. ನೋಡಿರಿ ಎಷ್ಟು ಗರಿಗರಿ ಇದೆ, ಬಾಯಿಗಿಟ್ಟರೆ ಕರ್ಗೋಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ.